ನಮಸ್ಕಾರ ಸರ್. ಯಾರ್ ಸ್ವಾಮಿ ನೀವು? ಸರ್ ನಮ್ಗೊಂದ್ ಬೈಕ್ ಬೇಕಿತ್ತು. ಬೈಕ್ ಬೇಕು ಅಂದ್ರೆ ಶೋರೂಮ್ಗೆ ಹೋಗ್ರಿ. ಶೋರೂಮ್ ಅಲ್ಲಾದ್ರೆ ಫುಲ್ ಅಮೌಂಟ್, ನಿಮ್ಮ ಹತ್ರ ಹಾಫ್ ಅಮೌಂಟ್ ಅಂದ್ರು. ಯಾರು? ಪಾಷಾನಾ? ಹೌದು ಸರ್. ಪಾಷಾ ಈ ತರ ಎಲ್ಲ ಡೈರೆಕ್ಟ್ ಬಿಸ್ನೆಸ್ ಇಳಿದ್ಬಿಟ್ಟವನ. ಸರಿ ಸರಿ, MG ರೋಡ್ಗೆ ಬಂದು ಬೈಕ್ ಸೆಲೆಕ್ಷನ್ ಮಾಡಿ, ಸಂಜೆ ಒಳಗೆ ಗಾಡಿ ಡೆಲಿವರಿ ಕೊಡ್ತೀನಿ. ಆ ಕಮಿಷನರ್ ಮಗ ಓಡಾಡ್ತಾನಲ್ಲ, ಆ ಬೈಕ್ ನೋಡಿದೀರಾ ಸರ್? ಆತರ ಬೈಕಾ? ಇಲ್ಲ, ಅದೇ ಬೇಕು. ಹೌದಾ? ಎಲ್ಲಿರುತ್ತ ಬೈಕು? ಅದು ನೀವೇ ಹೇಳ್ಬೇಕು. ಕದ್ದವ್ರಿಗೆ ತಾನೇ ಗೊತ್ತಿರುತ್ತೆ ಕದ್ದು ಮಾಲ್ ಎಲ್ಲಿರುತ್ತೆ ಅಂತ. ತಾವ್ ಯಾರ್ ಸರ್? ಲಾಟಿ ಬೂಡ್ಸು ಅಂದ್ರೆ ಪೊಲೀಸ್ನವರ ನೀವು? ಎಲ್ಲಿಟ್ಟಿದ್ಯ ಬಗಳ ನನ್ನ ಮಗನೇ? ನಮ್ ತಾಯಣೆಗೂ ನನಗ್ ಗೊತ್ತಿಲ್ಲ ಸರ್, ನನಗೂ ಅದಕ್ಕೇನು ಸಂಬಂಧ ಇಲ್ಲ ಸರ್. ನಿನ್ ಜೊತೆ ಇನ್ನೊಬ್ಬ ಇದ್ದಲ್ಲ, ಅವನೆಲ್ಲೋ? ಯಾರ್ ಸಾರ್? ಅಂದ್ರೆ ನೀನ್ ಒಳ್ಳೆ ಮಾತಕ್ ಬಾಯ್ ಬಿಡಲ್ಲ. ನಡಿಯೋ ನನ್ ಮಗನೇ ನಮ್ ಸಾಹೇಬ್ರ ಹತ್ರ. ನಿಮ್ ಸಾಹೇಬ್ರೇನಾದ್ರು ಸಾಂಗ್ಲೇನ ಸರ್? ನಡಿಯೋ, ಗೊತ್ತಾಗಲಿ. ಒಂದ್ ನಿಮಿಷ. ಬೈಕ್ ಮಾತ್ರ ಅನ್ಕೊಂಡಿದ್ದೆ, ಮೊಬೈಲ್ ದಂಧೆನೂ ಇದೆಯೋ ನಿಂದು? ಇಲ್ಲ ಸರ್, ಇದು ಕಾಸು ಕೊಟ್ಟು ತಗೊಂಡಿತ್ತು. ಹಂಗೆ ಕಾಸು ಕೊಟ್ಟು ಬೈಕು ತಗೊಳಕ್ ಆಗಲ್ವಾ? ನಡಿಯೋ ಸರ್, ಆ ಬೈಕ್ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ನನಗೆ ತಣ್ಣೀರಂದ್ರೆ ಆಗಲ್ಲ ಸರ್. ಏಯ್, ಇನ್ನೊಬ್ಬ ಇದ್ನಲ್ಲ ನಿನ್ ಜೊತೆನಲ್ಲಿ, ಈಗ ಅವನ್ ಎಲ್ಲಿದ್ದಾನೆ ಅಂತ ಹೇಳು, ಬೀಸ್ ನೀರೇ ಬಿಡಿಸ್ತೀನಿ. ಅವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಸರ್, ಎಲ್ಲಿದ್ದಾನೆ ಅಂತ ಹೇಳಿ. ಇವನು ಅಷ್ಟು ಸುಲಭವಾಗಿ ಬಾಯಿ ಬಿಡೋದಿಲ್ಲ. ಒಂದ್ಸಾಮಿ ಸರ್, ಇವನ್ಗೆ 3rd ಡಿಗ್ರಿ ಟ್ರೀಟ್ಮೆಂಟ್ಗೆ ರೆಡಿ ಮಾಡು. ಎಸ್ ಸರ್. ಪ್ರೀತಿ, ಡಾಕ್ಟರ್ ಹತ್ರ ಮಾತಾಡ್ದೆ, ಡಿಸ್ಚಾರ್ಜ್ ಆಗ್ಬೋದಂತೆ. ಮನೆಗೆ ಹೋಗೋಣ ಬಾ. ಯಾವ ಸಂತೋಷಕ್ಕೆ ಮನೆಗೆ ಹೋಗೋದು ಅಕ್ಷಯ್? ಅಪ್ಪ ಅಮ್ಮ ನನ್ ಮದ್ವೆನ ಕಣ್ ತುಂಬಾ ನೋಡ್ಬೇಕು ಅಂತಿದ್ರು. ಈಗ ಕಣ್ಣಿಲ್ದಿರೋ ನನ್ನ ನೋಡಿ ದಿನ ಅವ್ರ ಕಣ್ಣೀರಿಡ್ತಾರೆ. ಪ್ಲೀಸ್ ಅಕ್ಷಯ್, ನನ್ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗು. ಹಾಗೆಲ್ಲ ಮಾತಾಡ್ಬಾರ್ದು ಪ್ರೀತಿ, ಸಮಾಧಾನ ಮಾಡ್ಕೊ. ಬಾ ಮನೆಗೆ ಹೋಗೋಣ. ನಿಧಾನ. ಏನಾಯ್ತು ಕಂದ? ಏನಮ್ಮ ಪ್ರೀತಿ ನೀನು? ನಿನಗೆ ಕಣ್ ಕಾಣಿಸಲ್ಲ, ಗೊತ್ತು ತಾನೆ? ಯಾರನ್ನಾದ್ರೂ ಕೂಗಿದ್ರೆ ನಿನಗೆ ಏನ್ ಬೇಕು ನಿನ್ ರೂಮ್ಗೆ ತಂದ್ಕೊಡ್ತಾ ಇರ್ಲಿಲ್ವಾ? ಸಾರಿ ಡ್ಯಾಡಿ, ರೂಮ್ ನಲ್ಲಿ ನೀರ್ ಖಾಲಿ ಆಗಿತ್ತು, ತುಂಬಾ ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ಕೆಳಗೆ ಇಳಿದ್ ಬಂದೆ. ಇಷ್ಟೊತ್ತಲ್ಲಿ ನಮ್ಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ಪಾಪ ಮಗುನೇ ಬಂದಿದೆ. ಬಾ ಕಂದ, ನಿಧಾನ ಬಾ, ಜೋಪಾನ ಬಾ, ನಿಧಾನ. ಮೆಟ್ಲಿದೆ ಕಂದ, ನಿಧಾನಕ್ಕ. ಮೆಟ್ಲು ನಿಧಾನ ಕಂದ, ನಿಧಾನ ನಿಧಾನ, ಕಾಲೆ ಮಲ್ಕೊ. ಮಲ್ಕೊ ಕಂದ.
ಅಳ್ಬೇಡ ರಜ, ಮಲ್ಕೊಮ್ಮ, ಅಳ್ಬೇಡ. ಪ್ರೀತಿ ಪ್ರೀತಿ, ಇಷ್ಟಕ್ಕೆಲ್ಲ ಯಾಕೆ ಅಳ್ತೀಯ? ನಿನಗೆ ಏನ್ ಬೇಕು ಕೇಳು, ನಾನ್ ತಂದ್ಕೊಡ್ತೀನಿ. ಎಷ್ಟು ದಿನ ಅಂತ ತಂದ್ಕೊಡ್ತೀಯ ಅಕ್ಷಯ್? ನಮ್ ಡ್ಯಾಡಿನೇ ಇವತ್ತು ನನ್ನ ಕೊರಡೆ ಆಗ್ಬಿಟ್ರು. ಪಾಪ, ಅದ್ರಲ್ಲಿ ಅವ್ರದ್ದೇನ್ ತಪ್ಪಿಲ್ಲ. ಯಾರ್ ತಾನೇ ಎಷ್ಟ್ ದಿನ ಅಂತ ಸೇವೆ ಮಾಡ್ತಾರೆ ಹೇಳು? ಈ ಕತ್ತಲೆ ಪ್ರಪಂಚದಲ್ಲಿ ನಾವ್ ಒಂಟಿ ಹಾಕೋದೆ ಅನ್ನಿಸ್ತಾ ಇದೆ ಅಕ್ಷಯ್. ಸಿಸ್ಟರ್, ನನ್ನನ್ನ ಇಲ್ಲಿ ಯಾರು ಕರ್ಕೊಂಡ್ಬಂದು ಸೇರಿಸಿದ್ದು? ಯಾರೋ ಗೊತ್ತಿಲ್ಲ ಸರ್, ಜ್ಞಾನ ಬಂದ್ಮೇಲೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಪ್ಲೀಸ್ ನಿಮ್ಮ ಮೊಬೈಲ್ ಸ್ವಲ್ಪ ಕೊಡ್ತೀರಾ? ಥ್ಯಾಂಕ್ ಯು. ಓಕೆ. ಹಲೋ ಡ್ಯಾಡ್, ನಾನು ಅಕ್ಷಯ್. ಡೋಂಟ್ ವರಿ, ನಾನು ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಹೊರಟು ಬರ್ತೀನಿ. ಏನಾಯ್ತ್ರಿ? ಬಾಬಾ, ದಾರಿಲೆಲ್ಲ ಹೇಳ್ತೀನಿ. ಅಕ್ಷಯ್, ಡ್ಯಾಡ್, ಹೇಗಿದ್ಯೋ? ನಿನಗೇನು ಆಗಿಲ್ಲ ತಾನೆ? ಇಷ್ಟು ದಿವಸ ಕೋಮದಲ್ಲಿದ್ದೆ, ಈಗ ಸ್ವಲ್ಪ ಪರವಾಗಿಲ್ಲ. ಡ್ಯಾಡ್, ದಯವಿಟ್ಟು ಬಿಲ್ ಸೆಟ್ಲ್ ಮಾಡಿ ಇಲ್ಲಿಂದ ಹೋಗೋಣ. ವೆಯ್ಟ್, ಮೊದ್ಲು ಸಕಲೇಶ್ಪುರಕ್ಕೆ ಹೋಗೋಣ. ಅಲ್ಲಿ ನಿನ್ನ ಹೆಸರು ಹೇಳ್ಕೊಂಡು ಹೋಗಿರೋನು ಏನೇನು ಅನಾಹುತ ಮಾಡಿರ್ತಾನೆ ಏನೋ. ನಾವ್ ಅಲ್ಲಿ ಹೋಗೋಷ್ಟ್ರೊಳಗೆ ಒಂದು ದುಡ್ಡು ತಗೊಂಡು ಹೋಗ್ಬಿಟ್ರೆ ಮೊದಲವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ. ನೋ, ಫೋನ್ ಮಾಡಿದ್ರೆ ಅವ್ನು ತಪ್ಪಿಸ್ಕೊಳ್ಳೋ ಚಾನ್ಸ್ ಇದೆ. ನಾವೇ ಅಲ್ಲಿ ಖುದ್ದಾಗಿ ಹೋಗಿ ರೆಡ್ ಹ್ಯಾಂಡ್ ಆಗಿ ಅವನ್ನ ಹಿಡಿದು ಪೊಲೀಸಿಗೆ ಕೊಡೋಣ. ಬನ್ನಿ ಹೋಗೋಣ. ನಡೀರಿ ಮಮ್ಮಿ. ಒಂದ್ ನಿಮಿಷ ಬರ್ತೀನಿ. ಹಲೋ, ಹೇಳ ಮಗ, ಎಲ್ಲಿದ್ಯಾ? ಸ್ಕೂಲಲ್ಲಿ ಬಿಟ್ರೆ ಸ್ಲೇಟ್ ನ ಇನ್ನೆಲ್ಲಿಡು ಸರ್ ಹೇಳು ಮಾಮು. ಏನ್ ಹೇಳ್ತಾ ಇದ್ಯೋ? ಸ್ಟೇಷನ್ ಅಲ್ಲಿ ಇದ್ಯಾ? ಹೂ ಮಾಮು, ಕಾಲೇಜಲ್ಲಂತೂ ನಾವು ಡಿಗ್ರಿ ತಗೊಂಡ್ಲಿಲ್ಲ. ಇಲ್ಲಿ ಎಲ್ಲಾ ತರ ಡಿಗ್ರಿನೂ ಕೊಡ್ತಾವ್ರೆ. ನೀನ್ ಅರ್ಜೆಂಟ್ ಆಗಿ ಬಂದು ನನ್ ಬಿಡ್ಸು ಮಾಮು. ನೀನ್ ಬರೋ ತನಕ ನನ್ನ ಇವ್ರು ಬಿಡಲ್ಲ ಮಾಮು. ಸರಿ, ನಾನ್ ಬರ್ತೀನಿ. ಯಾರ್ ಅಕ್ಷಯ್ ಫೋನ್ ಮಾಡಿದ್ದು? ಅದು ನಮ್ ಡ್ಯಾಡಿ ಏನೋ ಕೆಲ್ಸ ಹೇಳಿದ್ರು, ತುಂಬಾ ಅರ್ಜೆಂಟ್ ಅಂತೆ. ನಾನು ಈಗ್ಲೇ ಬೆಂಗಳೂರಿಗೆ ಹೊಡ್ಬೇಕು ಪ್ರೀತಿ. ನಿಮ್ ಡ್ಯಾಡಿಗೆ ತಿಳಿಸ್ಬಿಡು. ನಾನ್ ಬರೋ ತನಕ ಕೇರ್ಫುಲ್ ಆಗಿರು ಪ್ರೀತಿ. ಪ್ಲೀಸ್ ಬೇಗ ಬಂದ್ಬಿಡು ಅಕ್ಷಯ್. ಓಕೆ, ಬರ್ತೀನಿ. ಅಶೋಕ್, ಅಶೋಕ್, ಅರೆ ಏನೇ ಇದು ಇದ್ದಕ್ಕಿದ್ದಾಗೆ? ಒಂದ್ ಫೋನ್ ಕೂಡ ಇಲ್ಲ, ದಿಢೀರ್ ಅಂತ ಬಂದ್ಬಿಟ್ಟೆ. ನಿನ್ ಮಗನ ಒಂದ್ ಮಾತು ಹೇಳಿಲ್ಲ? ಅವ್ರ ಮಗನ್ ಚೆನ್ನಾಗ್ ನೋಡ್ಕೋತಾ ಇದೀವೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ ಬಂದ್ರು ಅನ್ಸುತ್ತೆ. ಎಲ್ಲಿಯಾ ನನ್ನ ಮಗ? ಸ್ವಲ್ಪ ಕಣ್ತುಂಬ ನೋಡೋಣ. ನೀನೇನೋ ಕೆಲಸ ಹೇಳಿದೆ ಅಂತ ಬೆಂಗಳೂರು ಕಡೆ ಹೋದ್ನಲ್ಲ? ದುಡ್ಡೇನಾದ್ರೂ ಕೊಟ್ಯಾ? ಇಲ್ಲಪ್ಪ, ನಿಂಗೆ ಹೇಳಿದ್ನಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಯಾಕೆ ಈ ತರ ಕೇಳ್ತಾ ಇದೀಯಾ? ಹೌದು, ಇವ್ರ್ಯಾರು? ನನ್ನ ಮಗ. ನನಗ್ ಗೊತ್ತಿಲ್ದಿರೋ ಹಾಗೆ ನಿನಗೆ ಇನ್ನೊಬ್ಬ ಮಗ ಎಲ್ಲಯ್ಯ ಇದ್ದಾನೆ, ನನ್ನೇ ಫುಲ್ ಮಾಡ್ತಾ ಇದೀಯಾ? ಇನ್ ಸ್ವಲ್ಪ ದಿವಸ ಹೋಗಿದ್ರೆ ನಾವಿಬ್ರು ಬಿಗ್ ಫೂಲ್ಸ್ ಆಗ್ತಿದ್ದೋ. ಇವನು ನನ್ನ ನಿಜವಾದ ಮಗ. ಇಲ್ಲಿದಾನಲ್ಲ ನಿನ್ ಮನೇಲಿ, ನನ್ನ ಮಗ ಅಂತ ಹೇಳ್ಕೊಂಡು ಅವನೊಬ್ಬ ದೊಡ್ಡ ಫ್ರಾಡ್. 420. ಮುಚ್ಚ ಬಾಯಿ. ಆ ಕೆಲ್ಸ ನಾವು ಬಿಟ್ಬಿಟ್ಟಿದೀವಿ. ನಿಜವಾಗ್ಲೂ ಆ ಬಗ್ಗೆ ನಾವು ಕದ್ದಿಲ್ಲ ಸರ್, ನಮ್ಮ ನಂಬಿ. ನೀನು ಧರ್ಮರಾಯ, ಅವನು ಸತ್ಯ ಹರಿಶ್ಚಂದ್ರ. ನಿಮ್ಮ ಮಾತನ್ನ ನಾನು ನಂಬಬೇಕು. ನೋಡೋ, ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ. ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿನಗೂ ಅವನ್ ತರನೇ ಎಲ್ಲಾ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ನಾವು ಬೈಕ್ ಕದೀತಾ ಇದ್ದು ನಿಜ ಸರ್, ಆದ್ರೆ ಅದ್ ತಪ್ಪು ಅಂತ ಗೊತ್ತಾದ್ಮೇಲೆ ಆ ಕೆಲ್ಸ ಮಾಡೋದ್ ಬಿಟ್ಬಿಟ್ಟಿದೀವಿ. ಬೇರೆ ಏನ್ ಶುರು ಹಚ್ಕೊಂಡಿದ್ದೀರಾ? ಹಲೋ,
ಸಾಹೇಬರ ಮಗನ್ ಬೈಕ್ ಸಿಕ್ತಾ? ಸರಿ, ಹಾಗಾದ್ರೆ ಅದನ್ನ ಸೇಫ್ ಆಗಿ ಅವ್ರ ಮನೆಗೆ ತಲುಪಿಸ್ಬಿಡಿ. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಬದುಕೊಂಡ್ರಿ. ರೇ, ಬಿಟ್ ಕಳಿಸ್ರಿ ಅವನ್ನ. ಎಸ್ ಸರ್. ತಗೊಳಯ್ಯ. ವಾ, ಅಂತ ಪಿಕ್ಚರ್ ನಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಟಾರ್ಚರ್ ಕೊಟ್ಟಂಗ್ ಕೊಟ್ರು. ನೀನ್ ಏನಾದ್ರೂ ಬರ್ದೆ ಹೋಗಿದ್ರೆ ನನ್ನ ಗತಿ. ಲವ್, ನಿನಗೋಸ್ಕರನೇ ಬಂದೆ ಕಣೋ. ನಾನ್ ಬೇಗ ವಾಪಸ್ ಹೋಗ್ಬೇಕು. ಇವತ್ತೇ ಬರ್ತೀನಿ ಅಂತ ಬೇರೆ ಹೇಳಿ ಬಂದಿದ್ದೀನಿ. ಹೇಳ್ ಬಂದಿದ್ಯಾ? ಅದೇ ನಿಮ್ ಮತ್ತೆ ಮನೆ ಅನ್ಕೊಂಡಿದ್ಯಾ? ಯಾಕೋ ಅಲ್ಲೇ ಸೆಟ್ಲ್ ಆಗೋ ತರ ಇದೆ. ಏಯ್, ನಾವೀಗ ಮೊದ್ಲು ಆಸ್ಪತ್ರೆಗೆ ಹೋಗ್ಬೇಕಪ್ಪ. ಪೊಲೀಸ್ನವ್ರನ್ನ ಹಾಕೊಂಡ್ ಹೋಗ್ಬೇಕಾದ್ರೆ ಆಸ್ಪತ್ರೆಯಿಂದ ಫೋನ್ ಕಾಲ್ ಬಂದಿತ್ತು. ಆ ನನ್ ಮಕ್ಳು ಮಾತಾಡಕ್ಕೆ ಬಿಡ್ಲಿಲ್ಲ. ಆಮೇಲೆ ಆ ಡೆಲ್ಲಿ ನನ್ ಮಗನು ಬೇರೆ ಜ್ಞಾನ ಬಂದಿರ್ಬೇಕು ಅನ್ಸುತ್ತೆ ಮಾಮ. ಅವನ್ಗೇನಾರ ಜ್ಞಾನ ಬಂದ್ರೆ ಎಲ್ಲ ಎಡ್ಬಿಟ್ಟಾಗ ಹೋಗುತ್ತೆ. ನಡಿ, ಮೊದ್ಲಲ್ಲಿ ಹೋಗೋಣ. ನಡಿ. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಈ ವಾರ್ಡಲ್ಲಿ ಇದ್ದಿದ್ದ ಪೇಷಂಟ್ ಎಲ್ಲೋದ್ರು? ಅವ್ರ ಜ್ಞಾನ ಬಂತು. ನೆನ್ನೆನೆ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋದ್ರು. ಮಾಮ, ಹಾಗಾದ್ರೆ ಇವರೆಲ್ಲ ಸಕಲೇಶ್ಪುರಕ್ಕೆ ಹೋಗಿರ್ತಾರೆ. ಸದ್ಯ ನಾವ್ ಇಲ್ಲಿ ಬಂದು ವಿಚಾರಿಸಿದ್ ಒಳ್ಳೇದೇ ಆಯ್ತು. ನೀನೇನಾದ್ರೂ ಸಕಲೇಶ್ಪುರಕ್ಕೆ ಹೋಗಿದ್ರೆ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂತ ಇದ್ದೆ. ಇದು ಪ್ರೀತಿ ಮನೆ ನಂಬರ್ ಕಣ. ಅವ್ರಿಗೆಲ್ಲ ಗೊತ್ತಾಗಿದೆ ಅನ್ಸುತ್ತೆ. ಈ ಫೋನಿಂದ ಇನ್ನೇನು ಯೂಸ್ ಇಲ್ಲ. 2 ಕೋಟಿ ತರ್ತೀನಿ ಅಂತ ಓದೋನು ಇದು ಯಾವ್ದೋ ಪುಟ್ಕೋಸಿ ಮೊಬೈಲೇ ಗಟ್ಟಿ ಆಗೋಯ್ತಲ್ಲ ಮಾಮ. ನಾನ್ ಕೋಟಿಗಿಂತ ಬೆಲೆ ಬಾಳೋದನ್ನೇ ಪಡ್ಕೊಂಡ್ ಬಂದಿದ್ದೀನಿ ಕಣೋ. ನನ್ಗೆ ಅದರ ಬಗ್ಗೆನೇ ಚಿಂತೆ ಆಗ್ತಿರೋದು. ಓಹೋ, ಆಹಾ, ಓಹೋ, ಬಿಸಿ ಬಿಸಿ ರಸಂ ರೆಡಿ. ಬಟ್ರೆ, ಪ್ರೀತಿ ಇಲ್ಲಿ ಅವಳನ್ನ ಊಟಕ್ಕೆ ಕರಿಬಹುದಿತ್ತಲ್ಲ. ಅವಳು ಕಣ್ ಕಳ್ಕೊಂಡ್ಮೇಲೆ ಯಾರ ಜೊತೆನೂ ಅಷ್ಟು ಬೆರೀತಾ ಇಲ್ಲ. ಒಂಟಿಯಾಗಿ ಯಾವಾಗ್ಲೂ ರೂಮಲ್ಲೇ ಇರ್ತಾಳೆ. ಆ ಕಳ್ಳನ್ ಜೀವ ಉಳ್ಸಕ್ ಹೋಗಿ ಅನ್ಯಾಯವಾಗಿ ನಮ್ ಪ್ರೀತಿಗೆ ಎಂತ ಸ್ಥಿತಿ ಬಂತು. ನನಗೆ ಅವಳದೇ ಚಿಂತೆ ಆಗೋಗಿದೆ ಕಣ. ನಿನ್ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ನೀನು ಬರದೆ ಹೋಗಿದ್ರೆ ಆ 420 ಜೊತೆನೆ ಮದುವೆ ಮಾಡ್ಬಿಡ್ತಾ ಇದ್ದೆ. ದೇವ್ರ ಹಾಗೆ ಬಂದು ನನ್ನ ಮಗಳನ್ನ ಕಾಪಾಡ್ದಿ. ಆದ್ರೆ ಏನ್ ಮಾಡೋದು, ದೇವ್ರು ಒಂದ್ ಕೊಟ್ಟು ಒಂದ್ ಕಿತ್ಕೊಂಡ್ಬಿಟ್ಟ. ನನ್ನ ಮಗಳ ಮದುವೆ ಬಗ್ಗೆ ಏನ್ ಡಿಸಿಷನ್ ತೊಗೊಳಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ಯಾಕೋ ಇಷ್ಟ ತಲೆ ಕೆಡ್ಸ್ಕೊತೀಯ? ಅಕಸ್ಮಾತ್ ಮದುವೆ ಆದ್ಮೇಲೆ ಕಣ್ಣು ಹೋಗಿದ್ರೆ ಏನ್ ಮಾಡ್ತಿದ್ದೆ? ಡೋಂಟ್ ವರಿ, ಪ್ರೀತಿ ಯಾವತ್ತಿದ್ರು ನನ್ನ ಮನೆ ಸೊಸೆನೆ. ಇನ್ನು ಋಣಾನ ನಾನು ತೀರ್ಸೋಕ್ಕಾಗಲ್ಲ ಕಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏಯ್, ನನಗೆ ಯಾಕೋ ಥ್ಯಾಂಕ್ಸ್ ಹೇಳ್ತಾ ಇದೀಯಾ? ಊಟ ಮಾಡು. ಏನ್ ಡ್ಯಾಡಿ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿಮ್ ಫ್ರೆಂಡ್ಶಿಪ್ ಏನಿದ್ರು ವ್ಯವಹಾರದಲ್ಲಿ ಇಟ್ಕೊಳ್ಳಿ, ಅದನ್ನ ಸಂಬಂಧದವರೆಗೂ ತರಬೇಡಿ. ಪಾಪ ಕಣೋ, ಆ ಹುಡುಗಿನ ನಾನು ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ತುಂಬಾ ಒಳ್ಳೆ ಹುಡುಗಿ. ನೀನ್ ಅವಳನ್ನ ಮದುವೆ ಆದ್ರೆ ಅವಳಿಗೊಂದು ಲೈಫ್ ಕೊಟ್ಟಾಗತ್ತೆ ಕಣೋ. ಆ ಕುರುಡಿಗೆ ಲೈಫ್ ಕೊಡಕ್ ಹೋಗಿ ನನ್ನ ಲೈಫ್ ಅನ್ನು ಕತ್ಲ ಮಾಡ್ಕೊಳ್ಳ? ಸಾರಿ ಡ್ಯಾಡ್, ಆಗಲ್ಲ. ರೀ, ನೀವೇನ್ರಿ ಹೋಗಿ ಹೋಗಿ ಒಂದ್ ಕುರುಡಿನ ಸೊಸೆ ಮಾಡ್ಕೋಬೇಕು ಅಂತಿದ್ದೀರಾ? ಸೊಸೆಯಾಗಿ ಬರೋಳು ನನ್ನ ಸೇವೆ ಮಾಡ್ಬೇಕು. ಅದನ್ ಬಿಟ್ಟು ಲೈಫ್ ಲಾಂಗ್ ನಾನು ಅವಳು ಸೇವೆ ಮಾಡ್ಕೊಂಡಿರ್ಲಾ? ಏನು ಅಂತ ಮಾತಾಡ್ತಾ ಇದೀಯಾ? ಯಾವನ ಲೋಫರ್ ಬೇರೆ ಇಲ್ಲ ಇದ್ದು ಕಾಲ ಕಳ್ಕೊಂಡು ಹೋಗಿದ್ದಾನೆ. ಇವರಿಬ್ಬರ ಮಧ್ಯೆ ಏನೇನ್ ನಡೆದಿದ್ಯೋ ಯಾವನಿಗೆ ಗೊತ್ತು? ಚಚೆ, ಏನೋ ನೀನು ಇಷ್ಟು ಕೇವಲವಾಗಿ ಮಾತಾಡ್ತಾ ಇದೀಯಾ? ಮೊದ್ಲು ನಮಗ್ ಬರ್ಬೇಕಾದ ದುಡ್ಡು ತಗೊಂಡು ಜಾಗ ಖಾಲಿ ಮಾಡೋಣ. ಬುದ್ಧಿವಂತರು ಆ ಕುರುಡಿನ ನಮ್ ತಾನೇ ಕಟ್ಬೇಕು ಅಂತಿದಾರಾ? ಏಯ್, ದಯವಿಟ್ಟು ನೀವಿಬ್ರು ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ಸಾರಿ ಡ್ಯಾಡ್, ನನಗಿನ್ನೇನ್ ಕೇಳಕ್ಕೂ ಇಷ್ಟ ಇಲ್ಲ. ಡ್ಯಾಡಿ, ಡ್ಯಾಡಿ, ಡ್ಯಾಡಿ! Sister Scalpel. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಶೋಕ್. ನಿಮ್ಮ ಮಗಳು ತುಂಬಾ ಅದೃಷ್ಟವಂತೆ. ಈ ಆಕ್ಸಿಡೆಂಟ್ ನಿಂದ ಅವಳಿಗಿದ್ದ ಬ್ಲಡ್ ಕ್ಲಾಟ್ ಈಗ ಕ್ಲಿಯರ್ ಆಗಿ ಅವಳಿಗೆ ಮತ್ತೆ ದೃಷ್ಟಿ ಬಂದಿದೆ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೌ. ಇನ್ನೊಂದು 3-4 ಡೇಸ್ ಅಲ್ಲಿ ಐ ಬ್ಯಾಂಡೇಜ್ ತೆಗೆದು ಬಿಡ್ಬೋದು.
ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನೇ ಯೋಚನೆ, ಎಲ್ಲಾ ಚಿಂತೆನೂ ಕಳೀತಲ್ಲ. ಕೊನೆಗೂ ಆ ದೇವ್ರು ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟ. ಪುಣ್ಯ